ಅಯ್ಯಪ್ಪ ಸ್ವಾಮಿ ಹೇಗೆ ಜನ್ಮ ಪಡೆದನು ನಿಮಗೆ ಗೊತ್ತಾ? ಶಿವ ಮತ್ತು ವಿಷ್ಣುವಿನ ಸಂಯೋಗದಿಂದ ಅಯ್ಯಪ್ಪ ಸ್ವಾಮಿ ಜನ್ಮ ಪಡೆದನು ಅನ್ನೋದು ನಿಮಗೆ ಗೊತ್ತಾ? ಮಹಿಷಿ ಅನ್ನೋ ರಾಕ್ಷಸಿಯನ್ನು ಅಯ್ಯಪ್ಪ ಸ್ವಾಮಿ ಹೇಗೆ ಸಂಹಾರ ಮಾಡಿದನು ಅನ್ನೋದು ನಿಮಗೆ ಗೊತ್ತಾ? ಶಿವನನ್ನೇ ಓಡಾಡಿಸಿದ ರಾಕ್ಷಸ ಯಾರು ಅನ್ನೋದನ್ನಾದರೂ ಕೇಳಿದ್ದೀರಾ? ಈ ಎಲ್ಲ ಸಂಗತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತ, ಪ್ರತಿಯೊಬ್ಬ ಶಿವಭಕ್ತ, ಪ್ರತಿಯೊಬ್ಬ ವಿಷ್ಣು ಭಕ್ತ ಈ ವಿಡಿಯೋ ಕೊನೆವರೆಗೂ ತಪ್ಪದೆ ನೋಡಿ. ಇದಕ್ಕೂ ಮೊದಲು ನಾವು ದುರ್ಗಾದೇವಿ ಮಹಿಷಾಸುರನನ್ನು ಹೇಗೆ ಸಂಹಾರ ಮಾಡಿದಳು ಅನ್ನೋದನ್ನು, ಕಾಳಿಕಾದೇವಿ ರಕ್ತಬೀಜನನ್ನು ಹೇಗೆ ಸಂಹಾರ ಮಾಡಿದಳು ಅನ್ನೋದನ್ನು ಹೇಳಿದ್ದೇವೆ. ಆ ವಿಡಿಯೋಗಳನ್ನು ನೋಡದೇ ಇದ್ದರೆ ಮೊದಲು ಅವನ್ನು ನೋಡಿ. ಅದಾದ ಮೇಲೆ ಈ ಕಥೆ ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ. ಮಹಿಷಾಸುರನಿಗೂ ರಕ್ತಬೀಜನಿಗೂ ಒಬ್ಬ ಅಕ್ಕ ಇದ್ದಳು. ಅವಳೇ ಮಹಿಷಿ. ಈ ಮೂವರಿಗೆ ತಾಯಿ ತಂದೆ ಯಾರೂ ಇರಲಿಲ್ಲ. ಆದರೆ ಮಹಿಷಿಯೇ ತನ್ನ ತಮ್ಮಂದಿರಾದ ಮಹಿಷಾಸುರ ಮತ್ತು ರಕ್ತಬೀಜನನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದಳು. ತನ್ನ ಕಣ್ಣೆದುರೇ ದೇವತೆಗಳು ತನ್ನ ತಮ್ಮಂದಿರನ್ನು ಮೋಸ ಮಾಡಿ ಕೊಂದದ್ದನ್ನು ನೋಡಿ ಮಹಿಷಿಯ ಹೃದಯದಲ್ಲಿ ಭಾರೀ ಕೋಪ ಉಕ್ಕಿ ಹರಿಯುತ್ತದೆ. ಯಾವುದೇ ಬೆಲೆಯಾದರೂ ತ್ರಿಮೂರ್ತಿಗಳನ್ನು, ದೇವತೆಗಳನ್ನು ನಾಶ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರುತ್ತಾಳೆ. ಅವಳು ಒಂದು ಗಟ್ಟಿಯಾದ ಅರಣ್ಯಕ್ಕೆ ಹೋಗಿ ಅಗ್ನಿಜ್ವಾಲೆಗಳ ಮಧ್ಯೆ ಕೂತು ಬ್ರಹ್ಮದೇವನಿಗೆ ಕಠಿಣ ತಪಸ್ಸು ಆರಂಭಿಸುತ್ತಾಳೆ. ದಿನಗಳಲ್ಲ, ತಿಂಗಳುಗಳಲ್ಲ, ಪೂರ್ತಿ 50 ವರ್ಷಗಳ ಕಾಲ ಒಂದೇ ಉಸಿರಲ್ಲಿ ತಪಸ್ಸು ಮಾಡುತ್ತಾಳೆ. ಅವಳ ತಪಸ್ಸಿಗೆ ಹೆದರಿದ ಬ್ರಹ್ಮದೇವನೇ ಅವಳ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ಅಮರತ್ವವನ್ನ ಹೊರತುಪಡಿಸಿ ಏನು ಬೇಕಾದರೂ ಕೇಳು ಎಂದು ಹೇಳುತ್ತಾನೆ. ಬ್ರಹ್ಮನ ಬಾಯಿಂದ ತನ್ನ ತಮ್ಮಂದಿರ ಹೆಸರು ಕೇಳಿದಾಗ ಮಹಿಷಿಗೆ ಒಳಗೊಳಗೆ ಕೋಪ ಉಕ್ಕುತ್ತದೆ. ಆದರೆ ಹೊರಗೆ ಶಾಂತವಾಗಿ ಯೋಚನೆ ಮಾಡಿ ತುಂಬಾ ಚತುರತೆಯಿಂದ ವರ ಕೇಳುತ್ತಾಳೆ. ಮೊದಲ ವರ, ನನ್ನ ದೇಹದಿಂದ ನಾನು ಬಯಸಿದಾಗ ಕೋಟಿ ಕೋಟಿ ರಾಕ್ಷಸರು ಹುಟ್ಟಬೇಕು. ಅವರಿಗೆ ನನ್ನಿಗಿಂತ ಹೆಚ್ಚು ಶಕ್ತಿ ಇರಬೇಕು. ಎರಡನೇ ವರ, ನನ್ನ ಮರಣ ಕೇವಲ ಭೂಮಿಯ ಮೇಲೆಯೇ ಆಗಬೇಕು. ಮೂರನೇ ವರ, ನನ್ನನ್ನು ಕೊಲ್ಲಬಲ್ಲವನು ಶಿವ ಮತ್ತು ವಿಷ್ಣುವಿಗೆ ಜನ್ಮಿಸಿದ ಸಂತಾನ ಮಾತ್ರವಾಗಿರಬೇಕು. ಅವನು ಜನ್ಮಪೂರ್ತಿ ಬ್ರಹ್ಮಚಾರಿಯಾಗಿರಬೇಕು. ಅವನಿಗೆ ಕಾಮಾಸಕ್ತಿ ಇರಬಾರದು. ಈ ವರಗಳನ್ನು ಕೇಳಿ ಬ್ರಹ್ಮದೇವನಿಗೆ ಮಾತೇ ಬರುವುದಿಲ್ಲ. ಆದರೂ ತದಾಸ್ತು ಎಂದು ವರ ಕೊಟ್ಟು ಅಲ್ಲಿಂದ ಹೋಗುತ್ತಾನೆ. ವರ ಸಿಕ್ಕ ತಕ್ಷಣ ಮಹಿಷಿಯ ಅಹಂಕಾರ ಗಗನಕ್ಕೇರುತ್ತದೆ. ನನ್ನನ್ನು ಈಗ ಯಾರು ತಡೆಯಲು ಸಾಧ್ಯವಿಲ್ಲ ಎಂದು ಘೋಷಿಸುತ್ತಾಳೆ. ಅವಳು ಒಬ್ಬಳೇ ಇಂದ್ರಲೋಕಕ್ಕೆ ಹೋಗಿ ಇಂದ್ರನೊಂದಿಗೆ ಯುದ್ಧ ಮಾಡುತ್ತಾಳೆ. ತನ್ನ ದೇಹದಿಂದ ಕೋಟಿ ಕೋಟಿ ರಾಕ್ಷಸರನ್ನು ಸೃಷ್ಟಿಸುತ್ತಾಳೆ. ಇಂದ್ರನಿಗೆ ಅವಳ ದೇಹಕ್ಕೆ ಸಣ್ಣ ಗಾಯವೂ ಮಾಡಲಾಗುವುದಿಲ್ಲ. ಆದರೆ ಮಹಿಷಿ ನೂರಾರು ದೇವತೆಗಳನ್ನು ಕೊಂದು ಹಾಕುತ್ತಾಳೆ. ಇಂದ್ರ ಭಯಪಟ್ಟು ಯುದ್ಧ ಭೂಮಿಯಿಂದ ಓಡಿ ಹೋಗುತ್ತಾನೆ. ಹೀಗೆ ಮಹಿಷಿ ಇಂದ್ರಲೋಕದ ರಾಣಿಯಾಗುತ್ತಾಳೆ. ಭೂಮಿಗೆ ನೇರವಾಗಿ ಬರದೆ ಅಲ್ಲಿಂದಲೇ ಭೂಮಿಯನ್ನು ಕಾಡಲು ಆರಂಭಿಸುತ್ತಾಳೆ. ಇಂದ್ರ ವಿಷ್ಣುವಿನ ಬಳಿಗೆ ಹೋಗಿ ಸಹಾಯ ಬೇಡುತ್ತಾನೆ. ವಿಷ್ಣು ನಗುತ್ತಾ, ಇನ್ನೂ ಸಮಯ ಬಂದಿಲ್ಲ, ಸ್ವಲ್ಪ ಕಾಯು ಎಂದು ನಿದ್ರೆಗೆ ಜಾರುತ್ತಾನೆ. ಅದೇ ಸಮಯದಲ್ಲಿ ಭೂಮಿಯಲ್ಲಿ ವೃಕಾಸುರ ಎಂಬ ರಾಕ್ಷಸನು ಶಿವನಿಗೆ 200 ವರ್ಷಗಳ ಕಾಲ ತಪಸ್ಸು ಮಾಡುತ್ತಾನೆ. ಒಂದು ಕ್ಷಣದಲ್ಲಿ ಶಿವ ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು ಕೇಳು ಎನ್ನುತ್ತಾನೆ. ವೃಕಾಸುರ, ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಭಸ್ಮವಾಗಬೇಕು ಎಂದು ವರ ಕೇಳುತ್ತಾನೆ. ಶಿವ ಎಷ್ಟೇ ಎಚ್ಚರಿಸಿದರೂ ಅವನು ಕೇಳುವುದಿಲ್ಲ. ಕೊನೆಗೆ ಶಿವ ವರ ಕೊಡುತ್ತಾನೆ. ಆ ವರವನ್ನು ಪರೀಕ್ಷಿಸಲು ವೃಕಾಸುರ ಶಿವನ ತಲೆಯ ಮೇಲೆ ಕೈ ಇಡಲು ಬರುತ್ತಾನೆ. ಶಿವ ತನ್ನ ಭಕ್ತನನ್ನು ಕೊಲ್ಲಲು ಇಚ್ಛಿಸದೆ ಅಲ್ಲಿಂದ ಓಡುತ್ತಾನೆ. ಶಿವನನ್ನು ಓಡಿಸುತ್ತಿರುವುದನ್ನು ನೋಡಿ ಪಾರ್ವತಿ ಕೋಪಗೊಂಡು ಕಾಳಿಕಾರೂಪ ಪಡೆಯಲು ಹೊರಟಾಗ ವಿಷ್ಣು ತಕ್ಷಣ ಮಧ್ಯಪ್ರವೇಶ ಮಾಡುತ್ತಾನೆ. ಪಾರ್ವತಿಯ ಸೌಂದರ್ಯದ ಒಂದು ಅಣುವನ್ನು ಪಡೆದು ಮೋಹಿನಿ ರೂಪ ತಾಳುತ್ತಾನೆ. ಮೋಹಿನಿ ವೃಕಾಸುರನ ಮನಸ್ಸನ್ನು ಮರುಳು ಮಾಡಿ ಅವನ ಕೈಯನ್ನೇ ಅವನ ತಲೆಯ ಮೇಲೆ ಇಡಿಸುತ್ತಾಳೆ. ವೃಕಾಸುರ ತಾನೇ ಭಸ್ಮವಾಗುತ್ತಾನೆ. ಅಲ್ಲಿಂದ ಶಿವ ಸುರಕ್ಷಿತನಾಗುತ್ತಾನೆ. ಅದೇ ಸಮಯದಲ್ಲಿ ಶಿವ ಮತ್ತು ಮೋಹಿನಿಯ ಸಂಯೋಗದಿಂದ ಒಬ್ಬ ದಿವ್ಯ ಶಿಶು ಜನ್ಮ ಪಡೆಯುತ್ತಾನೆ. ಆ ಶಿಶುವಿನ ಕಂಠದಲ್ಲಿ ಬಂಗಾರದ ಮಣಿ ಇಟ್ಟು ಪಂಬಾ ನದಿಯ ತೀರದಲ್ಲಿ ಬಿಟ್ಟು ಹೋಗುತ್ತಾರೆ. ಅದೇ ಸಮಯದಲ್ಲಿ ಪಾಂಡಲಂ ರಾಜ್ಯದ ರಾಜ ರಾಜಶೇಖರನು ಬೇಟೆಗೆ ಬಂದಿರುತ್ತಾನೆ. ಸಂತಾನವಿಲ್ಲದೆ ದುಃಖದಲ್ಲಿದ್ದ ಅವನು ಆ ಶಿಶುವನ್ನು ಕಂಡು ಮರುಳಾಗುತ್ತಾನೆ. ಒಬ್ಬ ಋಷಿ ಬಂದು, ಈ ಬಾಲಕ ದೈವಿಕ ಕಾರ್ಯಕ್ಕಾಗಿ ಜನ್ಮಿಸಿದ್ದಾನೆ, ಮಣಿಕಂಠ ಎಂದು ಹೆಸರಿಡಿ ಎಂದು ಹೇಳುತ್ತಾನೆ. ಅದೇ ಮಣಿಕಂಠನೇ ಮುಂದೆ ಅಯ್ಯಪ್ಪ ಆಗುತ್ತಾನೆ. ಅಯ್ಯಪ್ಪ ಬೆಳೆದು ಎಲ್ಲ ವಿದ್ಯೆಗಳನ್ನು ಅಲ್ಪಕಾಲದಲ್ಲೇ ಕಲಿಯುತ್ತಾನೆ. ಜನರಿಗೆ ಸಹಾಯ ಮಾಡುತ್ತಾನೆ. ಜನರು ಪ್ರೀತಿಯಿಂದ ಅಯ್ಯಯ್ಯ ಅಪ್ಪ ಎಂದು ಕರೆಯಲು ಆರಂಭಿಸುತ್ತಾರೆ. ಅಲ್ಲಿಂದಲೇ ಅಯ್ಯಪ್ಪ ಎಂಬ ಹೆಸರು ಬರುತ್ತದೆ. ಮುಂದೆ ಮಹಿಷಿಯನ್ನು ಸಂಹರಿಸುವುದು, ಮಾಲಿಕಾಪುರಮ್ಮನ ಕಥೆ, ಪಂಬೆಯಿಂದ ಶಬರಿಮಲೆ ತನಕದ ಕಥೆ, ಇದು ಸಂಪೂರ್ಣ ಅಯ್ಯಪ್ಪ ಸ್ವಾಮಿ.
ಕಥೆ ಇದು ಕಲಿಯುಗದಲ್ಲಿ ನಡೆದ ಕಥೆ ಮಾತ್ರ. ಇದಕ್ಕೂ ಮೊದಲು ಸಮುದ್ರ ಮಂಥನ ಕಾಲದಲ್ಲೂ ಅಯ್ಯಪ್ಪ ಸ್ವಾಮಿ ಅವತಾರ ಪಡೆದಿದ್ದಾನೆ. ಆ ಕಥೆ ಬೇಕಾದರೆ ಹೇಳಿ. ಅಯ್ಯಪ್ಪ ದೀಕ್ಷೆ, ಮಾಲಾ ವಿಧಾನ, ಶಬರಿಮಲೆ ಯಾತ್ರೆ ಇವೆಲ್ಲದರ ಮೇಲೂ ವಿಡಿಯೋ ಮಾಡುತ್ತೇನೆ. ಈ ಕಥೆ ನಿಮಗೆ ಇಷ್ಟವಾದರೆ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಕಾಮೆಂಟ್ ಮಾಡಿ. ಸ್ವಾಮಿಯೇ ಶರಣಮಯ್ಯಪ್ಪ.